ಹುಲ್ಸೂರು ಅಭಿವೃದ್ಧಿಗೆ ವೇಗ ನೀಡಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಹುಲ್ಸೂರು ಉಸ್ತುವಾರಿ ಅಧಿಕಾರಿ ರಜನಿಕಾಂತ್ ರವರು ತಾಲೂಕಿನ ಸಾಮಾಜಿಕ ಆರ್ಥಿಕ ಹಾಗೂ ಭೌತಿಕ ಅಭಿವೃದ್ಧಿ ಕಾರ್ಯಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆ ಇಲ್ಲಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಉಸ್ತುವಾರಿ ಅಧಿಕಾರಿಯಾದ ರಜನಿಕಾಂತ್ ನೇತೃತ್ವದಲ್ಲಿ ಜರುಗಿತು. ಸಭೆಯಲ್ಲಿ ಹುಲ್ಸೂರು ಪಟ್ಟಣದ ರಸ್ತೆ ಅಗಲೀಕರಣ ವಿಷಯವಾಗಿ ಸವಿಸ್ತರ ಚರ್ಚೆ ನಡೆಸಲಾಯಿತು. ರಸ್ತೆ ಅಗಲೀಕರಣಕ್ಕೆ ಇರುವ ಅಡಚಣೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ಕಾಮಗಾರಿ ಶೀಘ್ರ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ರಜನಿಕಾಂತ್ ಇದಕ್ಕಾಗಿ ಅಗತ್ಯ ಅನುದಾನ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಹುಲ್ಸೂರು ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಕೇಂದ್ರವಾಗಿದ್ದು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯಿತಿ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಿತ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಪಟ್ಟಣ ಪಂಚಾಯಿತಿಯಾಗಿ ರೂಪಿಸಲು ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಅಲ್ಲದೆ ಪಟ್ಟಣದ ಸಮಸ್ಯೆಗಳ ಪರಿಹಾರಕ್ಕೆ ಪೌರಾಡಳಿತ ಇಲಾಖೆಯ ಗಮನ ಸೆಳೆಯುವಂತೆ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಪ್ರಜಾಸೌಧ ಕಾಮಗಾರಿ ವಿಳಂಬವಾಗಿರುವ ಬಗ್ಗೆ ಕೇಳಿಬಂದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ರೀತಿಯಲ್ಲಿ ಕಾಮಗಾರಿ ಪ್ರಾರಂಭಿಸುವುದಾಗಿ ತಿಳಿಸಿದರು. ಅಂಗವಿಕಲರ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಕೊರತೆಯ ಬಗ್ಗೆ ಅಂಗವಿಕಲರ ಸಂಘದ ಅಧ್ಯಕ್ಷ ಶಾಂತಕುಮಾರ್ ಮುಕ್ತ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಕಾಯ್ದಿರಿಸಿದ ಅನುದಾನವನ್ನು ಬಳಸಿಕೊಂಡು ಕಾಮಗಾರಿ ಕೈಗೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇತ್ತೀಚೆಗೆ ಗಾಳಿ ಮಳೆಯಿಂದ ಕುಸಿದ ಹೈಮಾಸ್ಟ್ ದೀಪಗಳು ಕುರಿತು ಮಾತನಾಡಿದ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳಪೆ ಕಾಮಗಾರಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸಭೆಗೆ ಗೈರಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಕೆಲವು ಇಲಾಖೆಯ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡು ಅವರು ತಹಸೀಲ್ದಾರ್ಗೆ ನೋಟಿಸ್ ನೀಡುವಂತೆ ಸೂಚಿಸಿದರು. ಹುಲ್ಸೂರಿನಲ್ಲಿ ಪ್ರಾರಂಭವಾಗದೇ ಇರುವ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಕ್ಷಣ ಸಮಸ್ಯೆ ಪರಿಹರಿಸದಿದ್ದರೆ ತಾವೇ ಬಂದು ಗ್ರಂಥಾಲಯ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಆರೋಗ್ಯ, ಸಮಾಜ ಕಲ್ಯಾಣ, ಕೃಷಿ, ತೋಟಗಾರಿಕೆ, ಆಯುಷ್, ಜೆಸ್ಕಾಂ, ಸಾರಿಗೆ ಹಾಗೂ ಪಂಚಾಯತ್ ರಾಜ್ ಸೇರಿದಂತೆ ವಿವಿಧ ಇಲಾಖೆಗಳ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನ್ಯೂನತೆಗಳನ್ನು ಶೀಘ್ರ ಪರಿಹರಿಸಲು ಸೂಚನೆ ನೀಡಿದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಸಮಸ್ಯೆಗಳಿದ್ದರೂ ತಮ್ಮ ಗಮನಕ್ಕೆ ತರಲು ಅಧಿಕಾರಿಗಳಿಗೆ ತಿಳಿಸಿದರು. ಈ ವೇಳೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ, ತಾಲೂಕು ಪಂಚಾಯತ್ ಇಒ ಮಹಾದೇವ್ ಜಮ್ಮು, ಆರೋಗ್ಯ ಇಲಾಖೆ ತಾಲೂಕಾಧಿಕಾರಿ ಅಶೋಕ್ ಮೈಲಾರೆ, ಸಮಾಜ ಕಲ್ಯಾಣಾಧಿಕಾರಿ ದಿಲೀಪ್ ಕುಮಾರ್ ಉತ್ತಮ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೌತಮ್ ಸಿಂಧೆ, ಜೆಸ್ಕಾಂ ಸಹಾಯಕ ನಿರ್ದೇಶಕ ಗಣಪತಿ ಮೈನಾಳೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಪ್ರೈವೇಟ್ ಇದೆ ನಿಮಗೆ ಲಾಸ್ಟ್ ಟೈಮ್ ಎಲ್ಲ ಮೀಟಿಂಗ್ ಎಲ್ಲ ಮಾಡಿದ್ದೀವಿ, ನಿಮಗೆ ಗೂಗಲ್ ಮೀಟ್ ಮಾಡಿದ್ದೀನಿ, ನಾನು ನಿಮ್ಮ ಹುಡುಗರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀನಿ, ನಿಮಗೆಲ್ಲ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀನಿ. ಅದು ನಿಮ್ಮ ಕಾಳಜಿ ಇರಬೇಕು. ನಮಗೆ ಫೋನ್ ಮಾಡಿ ನೀವು ಕೇಳ್ಕೊಂಡು ಸರ್ ನಮಗೆ ಟೈಮ್ ಕೊಡಿ ನೀವು ಕೇಳಬೇಕು, ಸರ್ ನಮ್ಮ ಹುಡುಗರ ಜೊತೆ ಇಂಟ್ರಾಕ್ಷನ್ ಮಾಡಿ ನೀವು ಕೇಳಬೇಕು, ಯಾವುದು ಪ್ರೋಗ್ರೆಸ್ ಮಾಡಬೇಕು ನೀವು ಕೇಳಬೇಕು. ಅದು ನನ್ನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ಮತ್ತು ಈಗ 100% ಬರ್ಕೊಂಡಿದ್ದಾರೆ. 100% पासिंग है. तो लास्ट टाइम 60 से 90 ಆಗೋ 30%. ಇನ್ ಕೇಸ್ 90 ಆಗೋ ಬಂದಿದ್ರೆ ಮುಗಿ ಅವಾರ್ಡ್ ಅದು ನಾಳೆ ಕೊಡ್ತೀನಿ. ಈಗ ಸಾಲ ಕವರ್ ಲಾಸ್ಟ್ ಟೈಮ್ ಏನು ಪರವಾಗಿಲ್ಲ, ಅದನ್ನ ಅವರು ಕೊಡ್ತಿದ್ದಾರೆ. ಏನಿದ್ರಿ ನಾನು ಎದು ಹೋಗಿ ನಮ್ಮದಿಗೆ ಇಡೀ ಒಬ್ಬರು ಡಿಸ್ಟ್ರಿಕ್ಟ್ ಒಬ್ಬರೇ ಇದ್ದಾರಲ್ಲ, ಇಡೀ ಡಿಸ್ಟ್ರಿಕ್ಟು ಏನೆಲ್ಲ ಎಷ್ಟು ಲೈಬ್ರರಿಗಳು ಇದೆ ಡಿಸ್ಟ್ರಿಕ್ಟಲ್ಲಿ? ಎಲ್ಲ ಲೈಬ್ರರಿ ರನ್ ಆಗ್ತಿದೆಯಾ? ಎಲ್ಲ ಕಡೆ ವಿಸಿಟ್ ಹೋಗಿ, ಇಡೀ ಜಿಲ್ಲೆ ಎಲ್ಲ ತಾಲೂಕುಗಳ ಲೈಬ್ರರಿ ವಿಸಿಟ್ ಹೋಗಿ ನಮ್ಮ ಹುಲ್ಸೂರು ಗ್ರೂಪಲ್ಲಿ ಇದ್ದರೆ ನಿಮ್ಗೆ ಆ್ಯಡ್ ಮಾಡ್ತಾರೆ, ಗ್ರೂಪಲ್ಲಿ ಹಾಕಿ ಈ ಹುಲ್ಸೂರು ಬನ್ನಿ ನಾನು ವಿಸಿಟ್ ಬರ್ತೀನಿ, ಇಲ್ಲಿ ಇಮೇಲ್ ಬಂದಿದ್ದೆ ಒಂದು ವಾರದಲ್ಲಿ ಓಪನ್ ಆಗಬೇಕು. ಅದೇ ಥರ ಇಲ್ಲ ನಾನೇ ಓಪನ್ ಮಾಡ್ತೀನಿ. ಈಗ ನೀವು ರಜನಿಕಾಂತ್ ಓಪನ್ ಮಾಡಬೇಕಾ ಹೇಳಿ. ನಿಮ್ಮ ತೊಂದರೆ ಏನಿದೆ ಮತ್ತೆ ಅಲ್ರಿ ನೀವು ಲೈಬ್ರರಿ ಮಾಡಿ ಒಳಗಡೆ ಬುಕ್ಸ್ ಇಟ್ಟು ಕಂಪೋಸ್ ಮಾಡಿಟ್ಟಿದ್ರಲ್ಲ,
ಲೈಬ್ರರಿ ಚಾಲು ಇದೆ ಬಟ್ ಓಪನ್ ಮಾಡಿ ಓಪನಿಂಗ್ ಮಾಡಿಲ್ಲ. ನಡೀತು, ನಮಗೇನು ಓಪನ್ ಮಾಡೋದೇ ಬೇಕಾಗಿಲ್ಲ. ಚಾಲು ನಡೀತಾ ಇದೆ, ನಡೀತೀನಂತಲ್ಲ. ಇಲ್ಲ ಸರ್, ಲಾಕ್ ಅದ, ನಮಗೆ ಫೋಟೋ ಅದಾವೆ ಸರ್. ನಾನು ಹೋಗ್ತೀನಿ. ಹಾಂ ಹೋಗ್ತೀನಿ, ಬನ್ನಿ ನಾವು. ಕ್ವಾರ್ಟರ್ಸ್ ಬಗ್ಗೆ ಆಮೇಲೆ ನೋಡೋಣ. ನೀನು ಕ್ವಾರ್ಟರ್ಸ್ ನೋಡಿದೆ, ನಾನು ಮುಚ್ಚಳಂಬಲ್ಲಿ ಯಾವ ರೀತಿ ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸ್ ಏನು ಮಾಡಿದೆ ಮುಚ್ಚಳಂಬಲ್ಲಿ ಯೂಸ್ ಮಾಡ್ತಾ ಇದ್ದಾರಾ? ಡೋಂಟ್ ಲೈ. ಹಾಂ, ಎಷ್ಟು ಕ್ವಾರ್ಟರ್ಸ್ ಇದೆ ಅಲ್ಲಿ? ಯಾರ್ಯಾರಿಗಿದೆ? ಓಕೆ, ಮೆಡಿಕಲ್ ಆಫೀಸರ್ ಅಲ್ಲಿ ಇರಲ್ಲ, ನನಗೆ ಗೊತ್ತು, ಅಪಾಯಿಂಟ್ ಮಾಡ್ತಾರೆ. ಹಾಂ, ಕರೆಕ್ಟ್ ತಾನೆ? ಮತ್ತು ಅದು ಯಾರು ಯೂಸ್ ಮಾಡ್ತಾ ಇದ್ದಾರೆ? ಸ್ಟಾಫಿಗೆ. ಗೌರ್ಮೆಂಟ್ ಬಿಲ್ಡಿಂಗು ಕೂಡ ಯೂಸ್ ಆಗಬೇಕು. ಅದು ತಾನೇ KKDB ಫಂಡಿಂದ ತಾನೆ, ಜನ ದುಡ್ಡು ತಾನೆ ಅದು. ಎಷ್ಟು ಖರ್ಚು ಮಾಡಿದ್ದಾರೆ ಅದಕ್ಕೆ ಕ್ವಾರ್ಟರ್ಸಿಗೆ? ಮತ್ತು ಅದು ಯೂಸ್ ಆದರೆ ಕೆಲಸಕ್ಕೆ ಬರುತ್ತಲ್ಲ. ರಿಕ್ವೈರ್ಮೆಂಟ್ ಒನ್ ಎಕರ್ ಇಸ್ ಮೋರ್ ದೆನ್ ಎನಫ್. ಇಲ್ಲ, ಅವೈಲೇಬಲ್ ಇಲ್ಲ. ಕ್ವಾರ್ಟರ್ಸ್ ಬಗ್ಗೆ ವಿಚಾರ ಮಾಡೋದು, 1 ಎಕರೆದಲ್ಲಿ ಕ್ವಾರ್ಟರ್ಸ್ ಮಾಡಬಹುದು.